ಭಾರತದ ಸಾಧನೆ ಯಾವ ರೀತಿ ಇದೆ, ಇದು ಭಾರತದ ಸಾಧನೆ ಅನ್ನೋ ಒಂದು ಟಾಪ್ ಅಂತ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದ್ಕೊಂಡಿವಿ. ಆ ಟಾಪ್ ಒಂದು ಸ್ಕೀಮ್ ಅನ್ನ ತಂದ್ಕೊಂಡಿವಿ. ಆ ಸ್ಕೀಮ್ ಬಗ್ಗೆ ಕೂಡ ನೀವೇನ್ ಮಾಡ್ಬೇಕಾಗದ್ರೆ ನೀಟಾಗಿ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ. ಆದ್ರೆ ಡೆಲ್ಲಿ ಗೌರ್ಮೆಂಟ್ ಏನ್ ಹೇಳೋದು ಗೊತ್ತಾ, ಡೆಲ್ಲಿ ಗೌರ್ಮೆಂಟ್ ಮಾರ್ಗಸೂಚಿಯ ಪ್ರಕಾರ ಒಬ್ಬಂಟಿ ತಾಯಿಯು ಒಬಿಸಿ ಪ್ರಮಾಣ ಪತ್ರ ಆಧರಿಸಿ ಅವರ ಮಕ್ಕಳಿಗೆ ಒಬಿಸಿ ಪತ್ರವನ್ನ ಕೊಡಲು ಬರುವುದಿಲ್ಲ. ರಾಜ್ಯಪಾಲ ಹತ್ರ 4 ಆಯ್ಕೆಗಳಿರ್ತವೆ. ಒಂದು, ಅದನ್ನ ಸಿಗ್ನೇಚರ್ ಮಾಡಿ ಆಕ್ಟ್ ಮಾಡೋದು. ಎರಡನೇದು, ಅದನ್ನು ವಿತ್ಹೋಲ್ಡ್ ಮಾಡೋದು. ಮೂರನೇದು, ಅದನ್ನ ಸಜೆಷನ್ ಮತ್ತು ಅಮೆಂಡ್ ಮಾಡಿ ರೀಕನ್ಸಿಡರ್ ಮಾಡಿ ಅಂತ ವಾಪಸ್ ಕಳಿಸೋದು. 4ನೇದು, ರಾಷ್ಟ್ರಪತಿ ಅವರಿಗೆ ಕಳಿಸುವುದು. 1972 ಅಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ತಂದಿವಿ. ನೆಕ್ಸ್ಟ್ ಏನ್ ಗೊತ್ತಾ, ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನ್ಯಾಷನಲ್ ಪಾರ್ಕ್ಸ್ ಅನ್ನ ಮಾಡ್ತೀವಿ, ವೈಲ್ಡ್ ಲೈಫ್ ಸೆಂಚುರಿ ಮಾಡ್ತೀವಿ, ಹೌದಾ, ಸೇಕ್ರೆಡ್ ಗ್ರೋವ್ಸ್ ಅಂತ ಮಾಡ್ತೀವಿ, ಹೌದಾ, ಪ್ರೊಟೆಕ್ಟೆಡ್ ಏರಿಯಾ ಅಂತ ಮಾಡ್ತೀವಿ. ನೆಕ್ಸ್ಟ್ ಏನ್ ಗೊತ್ತಾ, ಟೈಗರ್ ರಿಸರ್ವ್ ಅಂತ ಮಾಡ್ತೀವಿ. ಇವೆಲ್ಲದರ ಬಗ್ಗೆ ನೀವು 360 ಡಿಗ್ರಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ವೆಲ್ಕಮ್ ಆಫೀಸರ್ಸ್, 24/6/2025 ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡೋಣ. ಇಂದಿನ ತರಗತಿಯಲ್ಲಾಗಿ ಮುಖ್ಯವಾಗಿ ನಾವೇನೇನ್ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಈ ಲಾಸ್ಟ್ 3 days ಇಂದ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಬಗ್ಗೆ ಸಾಕಷ್ಟು ನ್ಯೂಸ್ ಅಲ್ಲಿ ಇದೆ. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಾಗಿದೆ ಅಂದ್ರೆ ಒಬ್ಬ ಮಹಿಳೆಯವರಾಗಿ ಏನಾಗಿದೆ ಅಧ್ಯಕ್ಷರಾಗಿದ್ದಾರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಗೆ. ಒಂದೇದು. ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ಏನಾಗಿದೆ ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಏನ್ ಗೊತ್ತಾ ಸೇರ್ಪಡೆ ಆಗಿದೆ. ಇದು ಒಂದು. ಎಟ್ ದ ಸೇಮ್ ಟೈಮ್ ಏನಾಗಿತ್ತು, 2024ರಲ್ಲಿ ಪ್ಯಾರಿಸ್ ನಲ್ಲಿ ಒಲಿಂಪಿಕ್ ನಡೆದಿತ್ತು. ಆ ಒಲಿಂಪಿಕ್ ಅಲ್ಲಿ ಎಷ್ಟು ಅಂತಂದ್ರೆ ಅರೌಂಡ್ 60,000 ಕೋಟಿ ಫ್ರಾನ್ಸ್ ಖರ್ಚು ಮಾಡಿದೆ. ಈ 3 ಹಿನ್ನೆಲೆಯಲ್ಲಿ ಏನ್ ಗೊತ್ತೆ, ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ ಸಮಿತಿ ಇಂಪಾರ್ಟೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ಏನಾಗಿದ್ರೆ ಒಬಿಸಿ ಸರ್ಟಿಫಿಕೇಟ್ ರಿಲೇಟೆಡ್ ಸಾಕಷ್ಟು ನ್ಯೂಸ್ ಅಲ್ಲಿ ಇದೆ. ಒಬಿಸಿ ಕಮಿಷನ್ ಯಾವಾಗ ಬಂತು, ಆರ್ಟಿಕಲ್ 240 ಏನ್ ಮಹತ್ವ ಇದೆ, ಅವೆಲ್ಲವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಎಟ್ ದ ಸೇಮ್ ಟೈಮ್ ಏನಂದ್ರೆ ಈಗ ನಮ್ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ನಡೀತಿದೆ. ಅದ್ರ ಡೆವಲಪ್ಮೆಂಟ್ ಅನ್ನು ಸ್ವಲ್ಪ ನೋಡ್ಕೊಂಡು ಮುಂದಿನ ತರಗತಿಯಲ್ಲ ನಾವು ಸ್ಟಾರ್ಟ್ ಮಾಡುವ ಪ್ರಯತ್ನವನ್ನ ಮಾಡೋಣ. ಓಕೆ, ಫಸ್ಟ್ ನೋಡಿ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಎಂಬ ಅಂಶವನ್ನ ಫಸ್ಟ್ ನ್ಯೂಸ್ ಅಲ್ಲಿ ಇದೆ. ತಮಗೆಲ್ಲ ಗೊತ್ತಿದೆ ಅಮೆರಿಕ ಏನ್ ಮಾಡಿದೆ ಅಂದ್ರೆ ಆಪರೇಷನ್ ಏನ್ ಮಾಡಿದೆ ಅಂದ್ರೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಏನ್ ಮಾಡಿದೆ ಅಂದ್ರೆ ಹ್ಯಾಮರ್ ಎಂಬ ಆಪರೇಷನ್ ಕಾರ್ಯಾಚರಣೆಯನ್ನ ಮಾಡ್ಕೊಂಡಿತ್ತು. ಯಾರ ಮೇಲೆ? ಇರಾನ್ನ ಏನಾಗಿದೆ 3 ಸ್ಥಳಗಳ ಮೇಲೆ ಏನ್ ಮಾಡಿದೆ ಅಂದ್ರೆ ನಾವು ಅಮೆರಿಕ ಆಪರೇಷನ್ ಮಾಡಿದ್ ಗೊತ್ತಿದೆ ನಿಮಗೆಲ್ಲ. ಇದಕ್ಕೆ ಪ್ರತಿ ದಾಳಿಯಾಗಿ ಏನ್ ಮಾಡಿದೆ ಅಂತಂದ್ರೆ ಇರಾನ್ ಏನ್ ಮಾಡಿದೆ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಈ ಕತಾರ್ ಮತ್ತು ಇರಾಕ್ ನಲ್ಲಿ ಏನು ಆರ್ಮಿ ಬೇಸಸ್ಗಳದಾವ ನೋಡಿ ಅಮೆರಿಕದ ಆರ್ಮಿ ಬೇಸಸ್ಗಳ ರಿಟಾಲಿಯೇಷನ್ ಏನ್ ಮಾಡಿದೆ ಅಂದ್ರೆ ಇರಾನ್ ರಿಟಾಲಿಯೇಷನ್ಸ್ ಮಾಡಿದೆ. ಇದು ನಿಮಗೆ ಬೇಸಿಕ್ಸ್ ಆಗಿ ಗೊತ್ತಿರಲಿ. ಈ ನಿಮ್ಗೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಈ ಟಾಪಿಕ್ ಅನ್ನ ತೆಗೆದುಕೊಂಡಾಗ ಫಸ್ಟ್ ನಿಮಗೆ ಏನ್ ಬೇಕಂತಂದ್ರೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರು, ಆಪರೇಷನ್ ಇಸ್ರೇಲ್ ಮಾಡಿದ ಆಪರೇಷನ್ ರೈಸಿಂಗ್ ಲೈನ್ ಅಂಡ್ ಆಪರೇಷನ್ ಸಿಂಧು. ಈ ಆಪರೇಷನ್ ಸಿಂಧು ನಾವು ಯಾವುದು ನಮ್ಮ ಭಾರತ ಸರ್ಕಾರ ಮಾಡ್ಕೊಂಡಿದೆ. ಈ ಆಪರೇಷನ್ಸ್ ಬಗ್ಗೆ ಬಿಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಏನಿದೆ ಅಂತಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಜ್ ಗೊತ್ತಾ, ಇದನ್ನ ಬಂದ್ ಮಾಡೋದಕ್ಕೆ ಇರಾನ್ ಸರ್ಕಾರ ಏನ್ ಮಾಡಿದೆ, ಪಾರ್ಲಿಮೆಂಟ್ ಅನುಮೋದನೆಯನ್ನು ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್, ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಷ್ಟು ಬೇಸಿಕ್ಸ್ ಅನ್ನ ಈ ನ್ಯೂಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಬನ್ನಿ. ಎಡದ ಜೊತೆ ರಷ್ಯಾ ಕೂಡ ಏನಾಗಿದೆ ಅಂದ್ರೆ ರಷ್ಯಾ ಕೂಡ ಈಗ ಇರಾನ್ಗೆ ಏನಾಗ್ತಾ ಇದೆ ಅಂದ್ರೆ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಡಿಫರೆನ್ಸ್ ಆಗಿ ಇದು ಆಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ನೋಡಿ ಇದನ್ನ ಈ ಹಿನ್ನೆಲೆಯಲ್ಲಿ ಏನೇನಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ನ್ಯೂಕ್ಲಿಯರ್ ಏಜೆನ್ಸಿ ಏನ್ ಗೊತ್ತಾ, ಅಂತಾರಾಷ್ಟ್ರೀಯ ಪರಮಾಣು ಏಜೆನ್ಸಿ NPT ಅಂತ ಒಂದು ಅಗ್ರಿಮೆಂಟ್ ಇದೆ. ಅಗ್ರಿಮೆಂಟ್ ಎಟ್ ದ ಸೇಮ್ ಟೈಮ್ ಯುಎನ್ ಅಂಡ್ ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂತಂದ್ರೆ ಈಗ ನಮ್ದು ನ್ಯೂಕ್ಲಿಯರ್ ವಾರ್ ಬಗ್ಗೆ ರಿಪೀಟೆಡ್ ಆಗಿ ನಿಮ್ ಕ್ವಶನ್ಸ್ ಅನ್ನ ಈ ಬಾಡೀಸ್ ಗಳೆಲ್ಲ ನ್ಯೂಸ್ ಅಲ್ಲಿ ಇದಾವೆ. ಅದನ್ನ ಸ್ವಲ್ಪ ನೀಟಾಗಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸೊ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ, ಅದಕ್ಕೆ ಜಿಂಬಾಬ್ವೆಯ ಕ್ರಿಸ್ಟಿ ಕೋವೆಂಟ್ರಿ ಅವರು ಅಧಿಕಾರ ಸ್ವೀಕಾರವನ್ನ ಮಾಡಿದ್ದಾರೆ. ಸೊ ಈ ಕ್ರಿಸ್ಟಿ ಕೋವೆಂಟ್ರಿ ಅವರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವರು ಫಸ್ಟ್ ಮಹಿಳೆ ಯಾರಂತಂದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಆಯ್ಕೆ ಆದವರು. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಉದ್ದೇಶವೇನಂತಂದಾಗ ನೋಡಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ 1894ರಲ್ಲಿ ಏನ್ ಮಾಡ್ತಾರೆ, ಪಿಯರೆ ಡಿ ಕೋರ್ಬಟಿನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ರಚನೆ ಮಾಡ್ತಾರೆ. ಇದರ
ಮುಖ್ಯ ಕಚೇರಿಯಲ್ಲಿ ಅಂದ್ರೆ ಲಸೋನ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದರ ಮುಖ್ಯ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದರ ಏನಿದೆ ಹೆಡ್ ಕ್ವಾರ್ಟರ್ಸ್ ಇದೆ. ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ಇದು ಏನು ಮಾಡತ್ತಂದ್ರೆ ಒಂದು ಬೇಸಿಗೆ ಒಲಿಂಪಿಕ್ಸ್, ಒಂದು ಚಳಿಗಾಲದ ಒಲಿಂಪಿಕ್ಸ್ ಮತ್ತು ಒಂದು ಯುವ ಒಲಿಂಪಿಕ್ಸ್ ಅನ್ನ ಏನ್ ಮಾಡ್ತದಂದ್ರೆ ಇದು ಆಯೋಜನೆ ಮಾಡ್ತದೆ. 2024ರಲ್ಲಿ ಎಲ್ಲಿ ಆಗಿದೆ ಅಂದ್ರೆ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಆಯೋಜನೆ ಮಾಡ್ಕೊಂಡಿವಿ. ಈಗ ನಿಮ್ ಕ್ವಶನ್ ಏನಂತಂದ್ರೆ ಈಗ ನೆಕ್ಸ್ಟ್ 2028 ಅಲ್ಲಿ ಎಲ್ಲಿ ಆಗತ್ತೆ, ನೆಕ್ಸ್ಟ್ 2032 ಎಲ್ಲಿ ಆಗತ್ತೆ, ಈ ಇಂಪಾರ್ಟೆಂಟ್ಸ್ ಅದಾವ ನೋಡಿ. ಬೇಸಿಗೆ ಯಾವಾಗ ಆಗತ್ತೆ ಮತ್ತು ಚಳಿಗಾಲದ ಯಾವಾಗ ಆಗತ್ತೆ, ನೆಕ್ಸ್ಟ್ ಎಲ್ಲೆಲ್ಲಿ ನಡೀತವೆ ಅವನ್ನ ಇವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಒಲಿಂಪಿಕ್ಸ್ ಗಳು ನಡೆಯುವ ಸ್ಥಳಗಳು ಮತ್ತು ಆ ದೇಶಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ರೀಸೆಂಟ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಅದನ್ನ ನೆನ್ಪಿಡುವ ಪ್ರಯತ್ನವನ್ನ ಮಾಡಬೇಕು. ಎಟ್ ದ ಸೇಮ್ ಟೈಮ್ ನೋಡಿ ಇದನ್ನ ಈ 3 ಆಯೋಜನೆಗಳನ್ನ ಮತ್ತೆ ಈ ಒಲಿಂಪಿಕ್ಸ್ ನಲ್ಲಿ ಭಾರತದ ಸಾಧನೆ ಯಾವ ರೀತಿ ಇದೆ, ಇದು ಭಾರತದ ಸಾಧನೆ ಅನ್ನೋ ಒಂದು ಟಾಪ್ ಅಂತ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದ್ಕೊಂಡಿವಿ. ಆ ಟಾಪ್ ಒಂದು ಸ್ಕೀಮ್ ಅನ್ನ ತಂದ್ಕೊಂಡಿವಿ. ಆ ಸ್ಕೀಮ್ ಬಗ್ಗೆ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ನೀಟಾಗಿ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ. ಇಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿರ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ ಮಾಜಿ ಕ್ರಿಕೆಟಿಗ ದಿಲೀಪ್ ಜೋಶಿ ನಿಧನ. ನಿಮ್ ಎಕ್ಸಾಮ್ ಪೇಪರ್ ಅನ್ನು ತೆಗೆದುಕೊಂಡು ನೋಡಿದಾಗ ಒಂದು ಕಾನ್ಸೆಪ್ಟ್ ಏನಿದೆ, ಒಂದು ಥೀಮ್ ಇದೆ ನಿಮ್ ಎಕ್ಸಾಮ್ ಅಲ್ಲಿ. ಯಾರಾದ್ರೂ ಇಂಪಾರ್ಟೆಂಟ್ ಕ್ರಿಕೆಟರ್ಗಳು ಅಥವಾ ಯಾರಾದ್ರೂ ವ್ಯಕ್ತಿಗಳು ತೀರಿಕೊಂಡಾಗ ಏನ್ ಕ್ವಶನ್ಸ್ ಕೇಳಿದಾನಂದ್ರೆ, ಇನ್ ಕೇಸ್ ಸಾಹಿತಿಗಳಾಗಿದ್ರೆ ಅವರ ಕೃತಿಗಳನ್ನ ಕೇಳ್ಕೊಂಡಿದ್ದಾನೆ, ಇನ್ ಕೇಸ್ ಸ್ಪೋರ್ಟ್ಸ್ ಮೆನ್ಸ್ ಇದ್ರೆ ಅವರ ಆಟಗಳನ್ನ ಕೇಳ್ಕೊಂಡಿದ್ದಾನೆ, ಯಾವ ಆಟವನ್ನು ಪ್ರತಿನಿಧಿಸ್ತಾ ಇದ್ರು, ಇನ್ ಕೇಸು ಅವ್ರು ಯಾರಾದ್ರೂ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರೆ ಆ ಪ್ರಶಸ್ತಿಯನ್ನು ಕುರಿತು ಏನ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಆ ವ್ಯಕ್ತಿ ಆ ಒಂದು ವ್ಯಕ್ತಿತ್ವದ ಕುರಿತು ವ್ಯಕ್ತಿ ಪರಿಚಯದ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಅಟ್ಲೀಸ್ಟ್ ನೀವು ಮಾಜಿ ಕ್ರಿಕೆಟರ್ ದಿಲೀಪ್ ಜೋಶಿ ಅನ್ನೋರು ಒಬ್ಬ ಕ್ರಿಕೆಟಿಗ ಇದ್ದ ಅನ್ನೋದಿಷ್ಟು ಬೇಸಿಕ್ಸ್ ಗೊತ್ತಿದ್ರು ಕೂಡ ನಿಮ್ಗೆ ಸಾಕಾಗ್ತಾ ಹೋಗುತ್ತೆ. ಇಷ್ಟು ಬೇಸಿಕ್ಸ್. ಇದೊಂದು ಥೀಮ್ ಅನ್ನ ನಿಮಗ್ ಪರಿಚಯ ಮಾಡ್ಬೇಕು ನಾನು, ಅದು ನನ್ನ ಉದ್ದೇಶ ಆಯ್ತು. ಈ ಥೀಮ್ ಅನ್ನ ಮಾಡಿ ಇದನ್ನ ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕಂದ್ರೆ ಅವ್ರ ಕೃತಿ, ಅವ್ರ ಆಟ, ನೆಕ್ಸ್ಟ್ ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ, ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ರೆ, ಯಾವ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಸ್ವಲ್ಪ ಅದನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ. ನೆಕ್ಸ್ಟ್ ನೋಡಿ, ಇರಾನ್ ಇಸ್ರೇಲ್ ಬಿಕ್ಕಟ್ಟು ಬಂದರಿನಲ್ಲಿ 1 ಲಕ್ಷ ಟನ್ ಆ ಬಾಸ್ಮತಿ ಅಕ್ಕಿ ಏನಾಗಿದೆ ಅಂದ್ರೆ ಸ್ಟ್ರಕ್ ಆಗ್ಬಿಟ್ಟಿದೆ. ಬಾಸ್ಮತಿ ರೈಸ್ ಇದೆ, ವೆರಿ ಇಂಪಾರ್ಟೆಂಟ್. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಗೋಲ್ಡನ್ ರೈಸ್ ಅಂತ ಕೂಡ ಕರಿತೀವಿ. ಗೋಲ್ಡನ್ ರೈಸ್, ಹೌದಾ? ಗೋಲ್ಡನ್ ರೈಸು ಇದು ಇರುಳುಗೂಡು ಇದೆ ನೋಡಿ. ಇರುಳುಗೂಡುವನ್ನ ಏನ್ ಗೊತ್ತಾವ, ವಿಟಮಿನ್ ಎ ಇಂದ ಏನು ನಮಗೆ ಇರುಳುಗೂಡು ಬರ್ತದೆ, ಅದನ್ನ ಸಾರ್ಟ್ ಔಟ್ ಮಾಡಕ್ಕೆ ನಾವು ಬಾಸ್ಮತಿ ಅಕ್ಕಿ ರೈಸ್ ಅನ್ನ ನಾವು ಯೂಸ್ ಮಾಡ್ಕೋತೀವಿ. ಈ ಗೋಲ್ಡನ್ ರೈಸ್ ಬಹಳ ಡಿಮಾಂಡ್ ಇದೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ. ಅದನ್ನ ಭಾರತ ಏನ್ ಮಾಡುತ್ತೆ ಅಂದ್ರೆ ಗುಜರಾತ್ನ ನಮ್ದು ಕಾಂಡ್ಲಾ ಬಂದರಿನಿಂದ ಏನ್ ಮಾಡುತ್ತೆ ಅಂದ್ರೆ ಇದು ರಫ್ತು ಮಾಡುತ್ತೆ. ಆದ್ರೆ ನಿಮಗೆಲ್ಲ ಈ ಬಿಕ್ಕಟ್ಟಿನಲ್ಲಿ ಏನಾಗಿದೆ, ಸ್ಟ್ರೇಟ್ ಆಫ್ ಹಾರ್ಮೋಜ್ ಏನಾಗಿದೆ, ಸ್ಟ್ರೇಟ್ ಆಫ್ ಹಾರ್ಮೋಜನ್ ಆಗಿದೆ ಅಂದ್ರೆ ಇಲ್ಲಿ ಇರಾನ್ ಏನ್ ಮಾಡಿದ್ರೆ ಬಂದ್ ಮಾಡೋ ಸೂಚನೆ ಹಿನ್ನೆಲೆಯಲ್ಲಿ 1 ಲಕ್ಷ ಟನ್ ಏನಾಗಿದೆ. ಇದ್ರ ಏನಿದಾಗಿದೆ ಗೊತ್ತಾ, ಇದರಿಂದ ನಮ್ಮ ಆಮದು ಮತ್ತು ರಫ್ತು ಮೇಲೆ ಏನಾಗಿದೆ ಇಂಪ್ಯಾಕ್ಟ್ ಆಗ್ತಾ ಇದೆ, ನಮ್ ಕಚ್ಚಾ ತೈಲ ಬೆಲೆಗಳ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಜೊತೆಗೆ ನಮ್ದು ನೆಕ್ಸ್ಟ್ BOP ಮೇಲೆ ಏನಾಗುತ್ತೆ ಅಂದ್ರೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಮ್ದು ಆಮದು ಮತ್ತು ರಫ್ತು ಆಗ್ಲಿಲ್ಲ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಏನಾಗುತ್ತೆ, ಡಿಫರೆನ್ಸ್ ಆಗುತ್ತೆ. ಅದು ಏನಾಗುತ್ತೆ ಅಂದ್ರೆ BOP ಕ್ರೈಸಿಸ್ಗೆ ಕೂಡ ಮುಂದೇನಾಗುತ್ತೆ, ಅದು ಒಂದು. ಎಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದ್ರೆ ಈಗ ನಮ್ದು ಇಂಟರ್ನ್ಯಾಷನಲ್ ಫಾರೆಕ್ಸ್ ರಿಸರ್ವ್ ಇದೆ ನೋಡಿ. ಆ ಇಂಟರ್ನಲ್ ಫಾರೆಕ್ಸ್ ರಿಸರ್ವ್ ಕೂಡ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ನಮ್ ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಆಲ್ಸೋ ಇಂಡಿ ಎಕನಾಮಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗೋದನ್ನು ಸ್ವಲ್ಪ ನೀವೇನ್ ಮಾಡ್ಬೇಕಾಗತ್ತೆ, ಅಧ್ಯಯನ ಮಾಡ್ಬೇಕಾಗತ್ತೆ. BOP ಅಂದ್ರೆ ಏನು ಸ್ವಲ್ಪ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ. ಇಷ್ಟು ನಿಮಗೆ ಬೇಸಿಕ್ಸ್ ನಾಲೆಜ್ ಇದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ನೆಕ್ಸ್ಟ್ ನೋಡಿ, ಒಂಟಿ ತಾಯಿ ವಿಚಾರಣೆ ಅರ್ಜಿ ಸುಪ್ರೀಂ ಕೋರ್ಟ್ ಒಪ್ಪಿಗೆ. ಇಲ್ಲಿ ಏನಾಗೋದು ಗೊತ್ತಾ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದುಳಿದ ವರ್ಗಗಳ OBCಗೆ ಸೇರಿದ ಒಬ್ಬ ಮಹಿಳೆ ಏನ್ ಮಾಡ್ತಾಳೆ ಅಂತಂದ್ರೆ, ಡೆಲ್ಲಿಯಲ್ಲಿ OBCಗೆ ಸೇರಿದ ಮಹಿಳೆ ತಾಯಿ ಒಬ್ಬಳೆ ಇರ್ತಾಳೆ. ಆ OBC ಪ್ರಮಾಣ ಪತ್ರವನ್ನ OBC ಸರ್ಟಿಫಿಕೇಟ್ ಅನ್ನ ಪಡೆಯಲು ಏನ್ ಮಾಡ್ತಾಳೆ, ಅರ್ಜಿಯನ್ನು ಸಲ್ಲಿಸ್ತಾಳೆ. ಎಲ್ಲಿ ಸಲ್ಲಿಸ್ತಾಳೆ ಅಂತಂದ್ರೆ ಡೆಲ್ಲಿ ಗೌರ್ಮೆಂಟ್ಗೆ ಅರ್ಜಿಯನ್ನು ಸಲ್ಲಿಸ್ತದೆ. ಆದ್ರೆ ಡೆಲ್ಲಿ ಗೌರ್ಮೆಂಟ್ ಏನ್ ಹೇಳೋದು ಗೊತ್ತಾ, ಡೆಲ್ಲಿ ಗೌರ್ಮೆಂಟ್ ಮಾರ್ಗಸೂಚಿಯ ಪ್ರಕಾರ ಒಬ್ಬಂಟಿ ತಾಯಿಯು OBC ಪ್ರಮಾಣ ಪತ್ರ ಆಧರಿಸಿ ಅವರ ಮಕ್ಕಳಿಗೆ OBC ಪತ್ರವನ್ನ ಕೊಡಲು ಬರುವುದಿಲ್ಲ. ಅವ್ರು ಏನ್ ಮಾಡಬಹುದಂದ್ರೆ ಮಗುವಿನ ತಂದೆ ಅಥವಾ ತಂದೆಯ ರಕ್ತ ಸಂಬಂಧಿಯ ಹಿನ್ನೆಲೆಯಲ್ಲಿ ಅವ್ರು ಮಾಡಬಹುದು ಅಂದ್ರೆ ಅವ್ರು OBC ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು ಅಂತ ನ್ಯೂಸ್ ಇದೆ. ಈಗ ನನಗೇನ್ ಗೊತ್ತಾ, ನನಗೆ ಬೇಕಾಗಿರೋದು ಏನ್ ಗೊತ್ತಾ, ಒಂದು OBC ಅನ್ನೋದು ನನಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ.
ಈ OBC ನಮಗೆ ಏನಂದ್ರೆ ನನಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ನಾನು ಡೆಲಿಬರೇಟ್ಲಿ ಟಾಪಿಕ್ ಅನ್ನ ನಾನು ಕ್ವಶನ್ಸ್ ಅನ್ನ ತಂದಿದ್ದೀನಿ. ಯಾಕಂದ್ರೆ ಈಗ ನಮ್ದು ಏನಾಗಿದೆ, ಕಾಂತರಾಜ್ ಕಮಿಷನ್ಸ್ ಹೌದಾ, OBC ನಾವು ಸಮೀಕ್ಷೆ ಮಾಡ್ತಾ ಇದೀವಿ. ಜೊತೆಗೆ ಇತ್ತೀಚೆಗೆ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಕಮಿಷನ್ ಮಾಡ್ಕೊಂಡಿವಿ. ಎಟ್ ದ ಸೇಮ್ ಟೈಮ್ ರಿಸರ್ವೇಶನ್ ಬಗ್ಗೆ ಇಶ್ಯೂ ಇದೆ. ಅಂಡ್ ಎಟ್ ದ ಸೇಮ್ ಟೈಮ್ KS ಏನಾಗಿದೆ ಅಂದ್ರೆ ಇಂದಿರಾ ಸಹಾನಿ ಕೇಸ್ ಏನಾಗಿದೆ 50% ಬ್ರೀಚ್ ಆಗಬಾರ್ದು ರಿಸರ್ವೇಶನ್. ಆ ಹಿನ್ನೆಲೆಯಲ್ಲಿ ಕೂಡ ಇಂದಿರಾ ಸಹಾನಿ ಕೇಸು ಮತ್ತು KS 6% ರಿಸರ್ವೇಶನ್ ಕೂಡ ಕ್ವಾಶ್ ಮಾಡಿದೆ ಕ್ಯಾಟ್. ಅವೆಲ್ಲದರ ಹಿನ್ನೆಲೆಯಲ್ಲಿ ಈ OBC ರಿಸರ್ವೇಶನ್ ಇಂದಿರಾ ಸಹಾನಿ ಕೇಸ್ ಮಂಡಲ್ ಪ್ರಕರಣ ನ್ಯೂಸ್ ಅಲ್ಲಿ ಇದೆ. ಅದನ್ನು ಸ್ವಲ್ಪ ನಿಮಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನ ನಾನು ಇದನ್ನ ಮಾಡುವ ಪ್ರಯತ್ನವನ್ನ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 240 ನೋಡಿ. ಆರ್ಟಿಕಲ್ 240 ಏನ್ ಹೇಳುತ್ತಂದ್ರೆ ರಾಷ್ಟ್ರಪತಿಯವರಿಗೆ ಈ OBCಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಅಧ್ಯಯನ ಮಾಡಲು ಒಂದು ಆಯೋಗ ರಚನೆ ಮಾಡಲು ಏನ್ ಮಾಡತ್ತಂದ್ರೆ ಅಧಿಕಾರವನ್ನ ಕೊಡ್ತದೆ. ಒಂದನೇ ಪಾಯಿಂಟ್ ಏನ್ ಹೇಳಿದೆ ಅಂದ್ರೆ ಆರ್ಟಿಕಲ್ 240 ಏನ್ ಹೇಳುತ್ತಂದ್ರೆ OBCಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಅಧ್ಯಯನ ಮಾಡಲು ಒಂದು ಕಮಿಷನ್ ಅಥವಾ ಒಂದು ಆಯೋಗ ರಚನೆ ಮಾಡುವಂತೆ ರಾಷ್ಟ್ರಪತಿಗೆ ಅಧಿಕಾರವನ್ನ ನೀಡುತ್ತದೆ. ಅದರ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 1953ರಲ್ಲಿ ನಾವು ಕಾಕಾ ಕಾಲೇಲ್ಕರ್ ಆಯೋಗವನ್ನ ರಚನೆ ಮಾಡ್ತೀವಿ. ಇದನ್ನ ಫಸ್ಟ್ OBC ಕಮಿಷನ್ ಅಂತ ಕೂಡ ನಾವು ಕರಿತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಎಟ್ ದ ಸೇಮ್ ಟೈಮ್ ನೋಡಿ, ನೆಕ್ಸ್ಟ್ ಏನಾಗತ್ತಂದ್ರೆ 1979ರಲ್ಲಿ ಏನಾಗುತ್ತೆ, ಮಂಡಲ್ ಕಮಿಷನ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ರಚನೆ ಮಾಡ್ತೀವಿ. ಈ ಮಂಡಲ್ ಕಮಿಷನ್ ಏನ್ ಹೇಳತ್ತಂತಂದ್ರೆ ಒಟ್ಟು ಭಾರತ ಜನಸಂಖ್ಯೆಯಲ್ಲಿ ಅರೌಂಡ್ ಸರಿಸುಮಾರು ಏನಿದೆ ಅಂದ್ರೆ 50% ಜನ ಪಾಪ್ಯುಲೇಷನ್ ಏನಿದ್ರೆ OBC ಸೇರಿದ್ದಾರೆ. ಇವರಿಗೆ 27% ನೀವೇನ್ ಮಾಡ್ಬೇಕಂದ್ರೆ ಮೀಸಲಾತಿಯನ್ನ ಕೊಡಬೇಕು ಎಂಬ ಅಂಶವನ್ನ ಏನ್ ಮಾಡತ್ತಂದ್ರೆ ಈ ಮಂಡಲ್ ಕಮಿಷನ್ ರಿಪೋರ್ಟ್ ಮಾಡತ್ತ. ಇದನ್ನ ಏನ್ ಮಾಡತ್ತಂದ್ರೆ ಗೌರ್ಮೆಂಟ್ ಏನ್ ಮಾಡತ್ತಂದ್ರೆ 1980s to 1990 ಇನ್ನ ಜಾರಿಗೆ ತರ್ತದೆ. ಈ ಜಾರಿಗೆ ತಂದ ಪ್ರಶ್ನಿಸಿ ಏನಾಗತ್ತಂದ್ರೆ 1992 ಅಲ್ಲಿ ಇಂದಿರಾ ಸಹಾನಿ ಕೇಸ್ ಬರ್ತದೆ. ಅವಾಗ ಏನ್ ಹೇಳ್ತಂದ್ರೆ ಈ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಏನೇನಾಗತ್ತಂದ್ರೆ 2-3 ಅಂಶಗಳು ಡೆವಲಪ್ಮೆಂಟ್ ಆಗತ್ತೆ. ಒಂದೇದು, ಈ 27% ನೀವು ಕೊಡೋದು ಸೂಕ್ತವಾಗಿದೆ, ಇದನ್ನ ಎತ್ತಿ ಹಿಡಿತದೆ. ಆದ್ರೆ ಮೀಸಲಾತಿಯು 50%ಗಿಂತ ಜಾಸ್ತಿ ಆಗಬಾರದು. SC/ST ಮೀಸಲಾತಿ ಇರ್ಲಿ ಅಥವಾ ಎಲ್ಲಾ ಮೀಸಲಾತಿಯನ್ನು ಸೇರಿಕೊಂಡು 27 ಮತ್ತು SC/ST ಸೇರಿಕೊಂಡು 50% ಇದನ್ನ ಬ್ರೀಚ್ ಅನ್ನ ಮಾಡಬಾರದು. ಒಂದೇ ಸ್ಟೇಟ್ಮೆಂಟ್. ಎಟ್ ದ ಸೇಮ್ ಟೈಮ್ ಈ OBCಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಧ್ಯಯನಕ್ಕಾಗಿ ನೀವು ಶಾಶ್ವತ ಒಂದು OBC ಕಮಿಷನ್ ಅನ್ನ ನೀವೇನ್ ಮಾಡಿ ಅಂದ್ರೆ ಅಪಾಯಿಂಟ್ ಮಾಡಿ ಎಂಬ ಅಂಶವನ್ನು ಕೂಡ ಇಲ್ಲಿ ಏನಾಗುತ್ತೆ ಇಂದಿರಾ ಸಹಾನಿ ಕೇಸಲ್ಲಿ ಹೇಳ್ತಾರೆ. ಹೌದಾ, ಇದ್ರ ಜೊತೆಗೆ ಇಂದಿರಾ ಸಹಾನಿ ಕೇಸ್ ವೆರಿ ಹಿಸ್ಟೋರಿಕ್ ಜಡ್ಜ್ಮೆಂಟ್ ಇದು. ಈ OBC ಹಿನ್ನೆಲೆಯಲ್ಲಿ ಏನು ಇಷ್ಟು ನೀವು ತಿಳ್ಕೊಳ್ಳುವ ಪ್ರಯತ್ನ ಮಾಡಿ ಸಾಕು. ನೆಕ್ಸ್ಟ್ ಏನ್ ಗೊತ್ತಾ, ಅದನ್ನ ಡಿಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋದ್ರೆ ಅದೇ ಸ್ವಲ್ಪ ಜಾಸ್ತಿ ಆಗತ್ತೆ. ಓಕೆ, ನೆಕ್ಸ್ಟ್ ಏನಾಗತ್ತೆ ನೋಡಿ, ಇದನ್ನ ಮುಂದೆ ಏನಾಗತ್ತಂದ್ರೆ 1992 ಅಲ್ಲಿ ನಾವು ಪರ್ಮನೆಂಟ್ OBC ಕಮಿಷನ್ ಅನ್ನ ಅಪಾಯಿಂಟ್ ಮಾಡ್ತೀವಿ. ದಿಸ್ ಇಸ್ ಏನಾಗತ್ತಂದ್ರೆ ಇದರ OBC ಕಮಿಷನ್ ರಚನೆ ಮತ್ತು OBC ಕಮಿಷನ್ ಯಾರು ಅಪಾಯಿಂಟ್ ಮಾಡ್ತಾರೆ, ಎಷ್ಟು ಜನ ಸದಸ್ಯರು ಇರ್ತಾರೆ, ಹೌದಾ, ಅದರ ಕಾರ್ಯಗಳೇನು, ಅವ್ರ ಬಗ್ಗೆ ನೀವು ಸ್ವಲ್ಪ ಏನ್ ಮಾಡಿದ್ರೆ ಸ್ಟಡಿ ಮಾಡ್ಬೇಕಾಗತ್ತೆ. ಇಲ್ಲಿವರೆಗೆ 1992 ವರೆಗೆ ಆಯ್ತು. ಆಮೇಲೆ ನೆಕ್ಸ್ಟ್ ನೋಡಿ 2018ರಲ್ಲಿ ಏನಾಗತ್ತಂದ್ರೆ 2018ರಲ್ಲಿ ನಾವು 102ನೇ ಸಂವಿಧಾನ ತಿದ್ದುಪಡಿಯನ್ನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ಜಾರಿಗೆ ತರ್ತೀವಿ. ಆ ಮೂಲಕ OBC ಕಮಿಷನ್ಸ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ಸ್ ಏನ್ ಗೊತ್ತಾ ಸ್ಥಾನಮಾನವನ್ನ ಕೊಡ್ತೀವಿ. ಓಕೆನಾ, ಸಾರಿ, ಇದು OBC ಕಮಿಷನ್ಸ್ಗೆ ಆರ್ಟಿಕಲ್ ಎಷ್ಟು ಅಂತಂದ್ರೆ ಆರ್ಟಿಕಲ್ 330B ಅಲ್ಲಿ ನಾವು OBC ಏನ್ ಮಾಡ್ತೀವಿ ಅಂದ್ರೆ ಸಂವಿಧಾನಕ ಸ್ಥಾನಮಾನವನ್ನು ಕೊಡ್ತೀವಿ. ಎಟ್ ದ ಸೇಮ್ ಟೈಮ್ ಇನ್ನೊಂದು ಏನಾಗತ್ತಂದ್ರೆ ಆರ್ಟಿಕಲ್ 342B ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ OBC ಪಟ್ಟಿಯನ್ನ ತಯಾರಿಸುವುದು ರಾಷ್ಟ್ರಪತಿಯವರ ಕಾರ್ಯವಾಗಿದೆ ಎಂಬ ಅಂಶವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿಯನ್ನ ಸೇರಿಸ್ತೀವಿ. ವೆರಿ ಇಂಪಾರ್ಟೆಂಟ್. ಸೊ ಇದರ ಹಿನ್ನೆಲೆ ಏನಾಗತ್ತಂದ್ರೆ ಇನ್ ಕೇಸ್ ಯಾವಾಗ ನಾವು OBC ಪಟ್ಟಿಯನ್ನು ತಯಾರಿಸುವುದು ರಾಷ್ಟ್ರಪತಿ ಅಂತಂದ್ರೆ ಕೇಂದ್ರ ಸರ್ಕಾರದ ಕೆಲಸ ಅಂದಾಗ ಅಲ್ಲಿ ಏನಾಗತ್ತಂದ್ರೆ ರಾಜ್ಯಗಳು OBC ಪಟ್ಟಿಯನ್ನ ತಯಾರಿಸುವ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಅದನ್ನ ಏನಾಗತ್ತಂದ್ರೆ ಮರಾಠ ರಿಸರ್ವೇಶನ್ ಕೇಸಲ್ಲಿ ಏನಾಗತ್ತಂದ್ರೆ 105 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಆ ಕೇಸ್ ಬರ್ತದೆ. ಅವಾಗ ಏನಾಗತ್ತಂದ್ರೆ ಈ ಮರಾಠ ರಿಸರ್ವೇಶನ್ ಎಲ್ಲಾ ತೀರ್ಪಿನಲ್ಲಿ ಏನ್ ಮಾಡುತ್ತಂದ್ರೆ ಇದನ್ನ ನೀವು ಸಂಸತ್ತಿಗೆ ಮಾತ್ರ ಏನಿದೆ ಅಂತಂದ್ರೆ ಪಟ್ಟಿ ತಯಾರಿಸುವ
OBC ಪಟ್ಟಿ ತಯಾರಿಸುವ ಅಧಿಕಾರವಿದೆ, ರಾಜ್ಯಗಳಿಗಿಲ್ಲ ಅಂತ ಅಂಶನ ಹೇಳ್ತದೆ. ಇದನ್ನ ಓವರ್ಕಮ್ ಮಾಡಕ್ಕೆ ಸರ್ಕಾರ ಏನ್ ಮಾಡತ್ತಂದ್ರೆ 105 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅದನ್ನ ಏನ್ ಮಾಡುತ್ತೆ, ಅಮೆಂಡ್ಮೆಂಟ್ ಮಾಡುತ್ತೆ. ಅಮೆಂಡ್ಮೆಂಟ್ ಮಾಡುವ ಮೂಲಕ ಇಲ್ಲಿ ಏನ್ ಮಾಡುತ್ತಂದ್ರೆ ಇಲ್ಲಿ OBC ಪಟ್ಟಿಯನ್ನು ತಯಾರಿಸುವುದು ರಾಜ್ಯಗಳ ಅಧಿಕಾರವನ್ನ ಪುನಃ ಸ್ಥಾಪನೆ ಮಾಡ್ತದೆ. ಸೊ ನಿಮಗೆ ಏನ್ ಎರಡು ಬೇಸಿಕ್ ಕ್ಲಾರಿಟಿ ಇರಲಿ. 102 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಎರಡು ಕೆಲಸ ಆಗತ್ತೆ. ಒಂದು ಆರ್ಟಿಕಲ್ 338B ಮೂಲಕ ನಾವು OBC ಕಮಿಷನ್ ಅನ್ನ ನಾವು ಸಂವಿಧಾನಿಕ ಸ್ಥಾನಮಾನ ಕೊಡ್ತೀವಿ. ಎಟ್ ದ ಸೇಮ್ ಟೈಮ್ 342B ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ OBC ಪಟ್ಟಿಯನ್ನು ತಯಾರಿಸುವ ಅಧಿಕಾರವನ್ನ ಸಂಸತ್ತಿಗೆ ಕೊಡ್ತೀವಿ. ಇದು ಎರಡು ಬೇಸಿಕ್ ಕ್ಲಾರಿಟಿ ಇರಲಿ. ಆದ್ರೆ ಇಲ್ಲಿ ಏನಾಗತ್ತಂದ್ರೆ ಈ 102 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ರಾಜ್ಯಗಳು OBC ಪಟ್ಟಿ ತಯಾರಿಸುವ ಅಧಿಕಾರವನ್ನ ಕಿತ್ತುಕೊಂಡಂಗ ಆಗ್ತದೆ. ಆದರೆ ಮುಂದೆ ಇದನ್ನ ಆಡಳಿತಾತ್ಮಕ ತೊಂದರೆ ಆಗುವ ದೃಷ್ಟಿಯಿಂದ ಇಲ್ಲಿ ಮರಾಠ ರಿಸರ್ವೇಶನ್ ಬರ್ತದೆ. ನಾನು ಅದಕ್ಕೆ ಡಿಟೇಲ್ ಆಗಿ ಹೋಗ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಕ್ಲಾಸ್ ಲೆಂತಿ ಆಗತ್ತಂತ. ಮರಾಠ ರಿಸರ್ವೇಶನ್ ಅಲ್ಲಿ ಇಷ್ಟು ಗೊತ್ತಿರ್ಲಿ ನಿಮಗೆ. ಇದನ್ನ ಏನ್ ಮಾಡಿದ್ವಿ, ನೆಕ್ಸ್ಟ್ ಪಾರ್ಟ್ ಏನ್ ಮಾಡಿದ್ವಿ, 105 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ OBC ಪಟ್ಟಿ ತಯಾರಿಸುವ ಅಧಿಕಾರವನ್ನ ನಾವು ಮತ್ತೆ ರಾಜ್ಯಗಳಿಗೆ ಕೊಡ್ತೀವಿ. ಅಷ್ಟು ನಿಮಗೆ ಗೊತ್ತಿದ್ರೆ ದಿರ್ ಇಸ್ ಅ ಮೋರ್ ದೆನ್ ಎಫ್. ನಿಮ್ಗೆ ಏನೇನು ಗೊತ್ತಿರ್ಬೇಕಂದ್ರೆ ಆರ್ಟಿಕಲ್ 240 ಗೊತ್ತಿರಬೇಕು, 1953 ಕಾಕಾ ಕಾಲೇಕರ್ ಫಸ್ಟ್ OBC ಕಮಿಷನ್ ಗೊತ್ತಿರಬೇಕು, 1979 ಮಂಡಲ್ ಕಮಿಷನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ನಾವು ಏನ್ ಮಾಡಿ ಇಂದಿರಾ ಸಹಾನಿ 1992 ಕೇಸ್ ಗೊತ್ತಿರಬೇಕು. ಅಂಡ್ 1990 OBC ಕಮಿಷನ್ ರಚನೆ ಆಗತ್ತೆ, ಅದು ಗೊತ್ತಿರಬೇಕು. ಅಂಡ್ ದ ಸೇಮ್ 2018 102 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಡಿಸ್ಕಸ್ ಮಾಡುತ್ತೆ ಅಂಡ್ 105 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುತ್ತೆ. ಅವೆಲ್ಲದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ. ಈ ಎಲ್ಲವನ್ನ ಡಿಟೇಲ್ ಆಗಿ ನಾನು ಏನ್ ನಿಮಗೆ ಡಾಕ್ಯುಮೆಂಟ್ ಕೊಡ್ತೀನಿ, ಈ ವಿಡಿಯೋ ನೋಡಿದ ನಂತರ ಡಿಟೇಲ್ ಡಾಕ್ಯುಮೆಂಟ್ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಅದರಲ್ಲಿ ನಾನು ಕ್ಲೀನ್ ಆಗಿ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ ಅದನ್ನ ಒಂದ್ಸಲ ರಿವಿಷನ್ ಮಾಡಿ ಅಂಡ್ ದ ಕ್ರಕ್ಸ್ ಅನ್ನ ಒಂದ್ ಪೇಜ್ ಅಲ್ಲಿ ನೀವು ನೋಟ್ಸ್ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ಇಷ್ಟು ನಿಮಗೆ ಬೇಸಿಕ್ಸ್ ಆಯ್ತು ಅಂತ ಹೇಳ್ಕೊತೀನಿ. ಅದನ್ನ ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅದ್ರ ಮೇಲೆ ಡಿಟೇಲ್ ವರ್ಡಿಕ್ಟ್ ಬರ್ತದೆ, ಮತ್ತೆ ನ್ಯೂಸ್ ಅಲ್ಲಿ ಬಂದಾಗ ನೀವೇನ್ ಮಾಡಿ ಅಂದ್ರೆ ಫಾಲೋ ಅಪ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ನೋಡಿ, ಪಡಿತರ ಜೊತೆ ಇಂದಿರಾ ಕಿಟ್ ವಿತರಣೆ, ಅನ್ನ ಭಾಗ್ಯ ಯೋಜನೆ. ನಿಮಗೆಲ್ಲ ಗೊತ್ತಿದೆ ಏನಿದೆ ಅಂತಂದ್ರೆ ಎಲ್ಲ ಆದ್ಯತೆ ಕುಟುಂಬಗಳಿಗೆ ನಾವು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಏನ್ ಅನ್ನ ಭಾಗ್ಯ ಯೋಜನೆಯನ್ನ ನಾವು ಏನ್ ಮಾಡ್ಕೊಂಡ್ವಿ, ಜಾರಿಗೆ ತಂದ್ಕೊಂಡ್ವಿ. ಈ ಅನ್ನ ಭಾಗ್ಯ ಯೋಜನೆಯಲ್ಲಿ ನಾವು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೀವಿ ಅಂದ್ರೆ 10 kg ಅಕ್ಕಿಯನ್ನ ಕೊಡ್ತಾ ಇದೀವಿ. ಈ 10 kg ಅಕ್ಕಿಲಿ 5 kg ಏನಾಗತ್ತಂದ್ರೆ ರಾಜ್ಯ ಸರ್ಕಾರ ಕೊಡುತ್ತೆ, 5 kg ಏನಂದ್ರೆ ಕೇಂದ್ರ ಸರ್ಕಾರ ಕೊಡುತ್ತೆ. ಹೌದಾ? ಈ 5 kg ನಾವೇನು 5 kg ಮಾತ್ರ ಕೊಡ್ತಾ ಇದೀವಿ ಸದ್ಯಕ್ಕೆ. ಅಂಡ್ 5 kg ಏನು ನಾವು ಮನಿಯನ್ನ ಕೊಡ್ತಾ ಇದೀವಿ. ಹೌದಾ? 170 ರೂಪಾಯಿ ನಾವೇನು ಕೊಡ್ತಾ ಇದೀವಿ, ಮಾನಿಟರಿ ರಿವಾರ್ಡ್ ಕೊಡ್ತಾ ಇದೀವಿ. ಇದನ್ನ ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ನಮ್ಮ ಆಹಾರ ಇಲಾಖೆ ಏನ್ ಮಾಡಿದೆ ಅಂತಂದ್ರೆ ಅದನ್ನ ಇತ್ತೀಚೆಗೆ ಏನ್ ಮಾಡಿ ಸಮೀಕ್ಷೆ ಮಾಡಿದೆ. ಅವಾಗ ಏನ್ ಹೇಳಿದೆ ಅಂದ್ರೆ ಅವ್ರಿಗೆ ಏನ್ ಇನ್ಪುಟ್ ಸಿಕ್ಕಿದೆ ಅಂದ್ರೆ ನೀವು ಏನ್ ಮಾಡಿದ್ರಿ, ಈ 5 kg ಅಕ್ಕಿ ಕೊಡುವ ಬದಲು ಪೌಷ್ಟಿಕಾಂಶವನ್ನು ಹೆಚ್ಚಿಸುವಲು ಏನ್ ಮಾಡೋದು, ಇತರ ಅಂಶಗಳನ್ನು ಒಳಗೊಂಡು ಒಂದು ಕಿಟ್ ಅನ್ನು ವಿತರಣೆ ಮಾಡಬಹುದು. ಸಕ್ಕರೆ, ಬೇಳೆಕಾಳು, ಹೌದಾ, ಎಣ್ಣೆ, ಇವೆಲ್ಲವನ್ನು ನಾವು ಕಿಟ್ ಅನ್ನು ವಿತರಣೆ ಮಾಡಬಹುದು. ಒಂದು ಸಮೀಕ್ಷೆಯಿಂದ ಅವ್ರಿಗೆ ತಿಳಿದು ಬಂದಿದೆ. ಅದಕ್ಕಾಗಿ ಒಂದು ಇಂದಿರಾ ಕಿಟ್ ಅನ್ನ ಕೊಡುವ ಚಿಂತನೆಯಲ್ಲಿ ಆಹಾರ ಇಲಾಖೆ ಇದೆ. ಇದು ನಿಮಗೆ ಗೊತ್ತಿರ್ಲಿ. ಎಟ್ ದ ಸೇಮ್ ಟೈಮ್ ನೋಡಿ, ನಮ್ಗೆ ಏನ್ 2000 ಏನ್ ಮಾಡಿದ್ವಿ ನಾವು 2013ರಲ್ಲಿ ನಾವು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ನಾವೇನ್ ಮಾಡ್ಕೊಂಡಿದ್ರೆ ಜಾರಿಗೆ ತಂದಿವಿ. ಈ ಆಹಾರ ಭದ್ರತಾ ಕಾಯ್ದೆ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಾ ಆದ್ಯತಾ ಕುಟುಂಬಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ, 10 kg ಅಕ್ಕಿಯನ್ನ ಕೊಡ್ತಾ ಇದೀವಿ. ಇದು ಫುಡ್ ಸೆಕ್ಯೂರಿಟಿ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಈಗ ನಿನಗೆ ಏನ್ ಹೇಳಿದೀನಿ, ಈಗ ನಾನು ಅನ್ನ ಭಾಗ್ಯ ಯೋಜನೆ ಬಗ್ಗೆ ಮಾತಾಡಿದ್ದೀನಿ. ನೀವೇನ್ ಮಾಡ, ಅಂತ್ಯೋದಯ ಅನ್ನ ಯೋಜನೆ ಅಂತ ಇದೆ, ಅಂತ್ಯೋದಯ ಅನ್ನ ಯೋಜನೆ, ಅದನ್ನ ಸ್ಟಡಿ ಮಾಡುವ ಪ್ರಯತ್ನವನ್ನು ಮಾಡ್ರಿ. ಜೊತೆಗೆ ನಮ್ದು 5 ಗ್ಯಾರಂಟಿಗಳದಾವಲ್ಲ, ಆ 5 ಗ್ಯಾರಂಟಿಗಳ ಬಗ್ಗೆ ಅನ್ನ ಭಾಗ್ಯ ಕೂಡ ಅದನ್ನ ಸ್ಟಡಿ ಮಾಡುವ ಪ್ರಯತ್ನವನ್ನು ಮಾಡ್ರಿ. ಜೊತೆಗೆ ಫುಡ್ ಸೆಕ್ಯೂರಿಟಿ ರಿಲೇಟೆಡ್ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ. ಜೊತೆಗೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಅಂತ ನಾವು ಜಾರಿಗೆ ತಂದಿವಿ. ಆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡಿ. ಒಂದು ಯೋಜನೆ ತೆಗೆದುಕೊಂಡಾಗ ಅದ್ರ ಸುತ್ತಮುತ್ತ ರಿಲೇಟೆಡ್ ಏನೇನಿದಾವೆ ಅದನ್ನ ಏನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಇದು ನೋಡಿ, ನಮ್ದು ಏನಾಗುತ್ತೆ, ಅಂಗನವಾಡಿಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ PDS ಸಿಸ್ಟಮ್ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ವಿತರಣೆ ಮಾಡ್ತಾ ಇದೀವಿ. PDM ಸಿಸ್ಟಮ್ ಯಾವಾಗ ಜಾರಿಗೆ ಮಾಡ್ಕೊಂಡಿವಿ, ಅದು ಯಾಕೆ ಮೂಲಕ ಜಾರಿಗೆ ತಂದಿವಿ, ಆ PDS ಸಿಸ್ಟಮ್ ಅದನ್ನ ಇಂಪ್ರೂವೈಸ್ ಮಾಡಕ್ಕೆ ಏನ್ ಮಾಡ್ತಾ ಇದೀವಿ. ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾನೆ PDS ಮೇಲೆ, ಹೌದಾ, PYQ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ. ಈ PDS ವ್ಯವಸ್ಥೆ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಈ ಎಲ್ಲದರ ಜೊತೆಗೆ ಮೇನ್ ಡಿಸ್ಟ್ರಿಬ್ಯೂಟ್ ಮಾಡೋರು ಯಾರು, ಹೌದಾ, ಈ PDS ದವರು, ಹೌದಾ, ಅದನ್ನ ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಅಷ್ಟು ಮಾಡ್ತೀರಂತ ಭಾವಿಸ್ಕೊಳ್ತೇನೆ. ಓಕೆ, ಇದನ್ನ ಇವೆಲ್ಲ ಏನೇನ್ ಹೇಳಿದೀನಿ ಅದನ್ನ ಸ್ವಲ್ಪ ರಿವಿಷನ್ ಮಾಡುವ. ಅಂಡ್
ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡುವ ಪ್ರಯತ್ನವನ್ನು ಮಾಡಿ. ಓಕೆ, ನೆಕ್ಸ್ಟ್ ನೋಡಿ 5,950 5,950 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಎಣ್ಣೆಗಾಣ ಸ್ಥಾಪಿಸಲು ಸರ್ಕಾರ ನಿರ್ಧಾರ. ಸಿ ಈಗ ಏನಾಗ್ತಾ ಇದೆ ಅಂದ್ರೆ ನಾವು ಹೆವಿಲಿ ಏನಾಗ್ತಾ ಇದೆ, ನಮ್ಮ ಎಣ್ಣೆ ನಾವೇನು ದಿನಬಳಕೆ ಎಣ್ಣೆ ಇದೆ ಆ ದಿನಬಳಕೆ ಎಣ್ಣೆಯನ್ನ ನಾವು ಏನ್ ಮಾಡ್ತಾ ಇದೀವಿ 80% ಅರೌಂಡ್ 80% ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಂಪೋರ್ಟ್ ಮಾಡ್ತಾ ಇದೀವಿ. ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಕೌಂಟರ್ ಮಾಡಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರದ ಸಹಾಯದ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ, ಈ ದೇಸಿ ಎಣ್ಣೆಗಾಣಗಳದವಲ್ಲ ಅದನ್ನ ಪ್ರಮೋಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇದನ್ನು ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. 2024 ಮತ್ತು 2024 ಮತ್ತು 25ನೇ ಸಾಲಿನಲ್ಲಿ ಏನ್ ಮಾಡ್ಕೊಂಡಿವಿ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಆಯವ್ಯಯದಲ್ಲಿ ತಲಾ 1 ಲಕ್ಷ ನೆರವಿನೊಂದಿಗೆ 1 ಲಕ್ಷ ನೆರವು ಕೊಡ್ತೀವಿ. ಯಾರು ಎಣ್ಣೆಗಾಣ ಮಾಡ್ತಾರೆ ಅವರಿಗೆ ಏನ್ ಮಾಡ್ತೀವಿ 1 ಲಕ್ಷ ನೆರವು ಕೊಡ್ತೀವಿ. ಆ ಮೂಲಕ ಏನ್ ಮಾಡ್ತಾವ ದೇಶೀಯ ಇಂದ ನಾವು ತೈಲವನ್ನ, ಆಹಾರ ತೈಲವನ್ನ ಉತ್ಪಾದನೆ ಮಾಡಕ್ಕೆ ನಾವು ಇದನ್ನ ಮಾಡ್ತಾ ಇದೀವಿ. ಜೊತೆಗೆ ಈಗ ಲಾಸ್ಟ್ ಟೈಮ್ UPSC ಪ್ರಿಲಿಮ್ಸ್ ಏನ್ ಕ್ವಶನ್ಸ್ ಕೇಳಿದಾನಂದ್ರೆ ಈ ಪಾಮ್ ಆಯಿಲ್ ಇದೆ ನೋಡಿ, ಈ ಪಾಮ್ ಆಯಿಲ್ ಮತ್ತು ಇಂಡೋನೇಷ್ಯಾದಿಂದ ನಾವು ಬಹಳಷ್ಟು ಏನ್ ಮಾಡ್ತೀವಿ ಅಂದ್ರೆ ಇಂಡೋನೇಷ್ಯಾದಿಂದ ನಾವೇನ್ ಮಾಡ್ತೀವಿ ಇಂಪೋರ್ಟ್ ಮಾಡ್ತೀವಿ. ಇಂಡೋನೇಷ್ಯಾ ಮತ್ತೆ ಯಾವ್ಯಾವ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ತೀವಿ. ಜೊತೆಗೆ ಈಗ ನಮ್ದು ಇದು ಖಾದ್ಯ ಎಣ್ಣೆಯನ್ನ ಉತ್ಪಾದಿಸಲು ಏನೇನು ಚಾಲೆಂಜಸ್ ಅದಾವೆ, ಅದಕ್ಕೆ ಪ್ರಮೋಷನ್ ಮಾಡಕ್ಕೆ ಏನೇನು ಗೌರ್ಮೆಂಟ್ ಕ್ರಮಗಳನ್ನು ತೆಗೆದುಕೊಂಡಿದೆ ಅದ್ರ ಬಗ್ಗೆ ನೀವು ನೀಟಾಗಿ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಅದನ್ನ ಕೂಡ ನೀವು ಸ್ವಲ್ಪ ಏನ್ ಮಾಡಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಡಿಯನ್ನ ಮಾಡಿ. ಒಂದು ಟಾಪಿಕ್ ಬಂದಾಗ ನಿಮ್ಗೇನ್ ಕ್ವಶನ್ಸ್ ಕೇಳ್ತಾನೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ವಶನ್ಸ್ ಕೇಳಿಬಿಡ್ತಾನೆ. ಸ್ವಲ್ಪ ನೀವೇನ್ ಮಾಡ್ಬೇಕಾಗಂದ್ರೆ ನೀಟಾಗಿ ಅದ್ರ ಬಗ್ಗೆ ನೋಡ್ಕೊಂಡು ಅಧ್ಯಯನ ಮಾಡ್ಬೇಕಾಗತ್ತೆ. ಅದನ್ನ ಸ್ವಲ್ಪ ನೀಟಾಗಿ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ಧಾರ್ಮಿಕ ಸೌಧ ನಿರ್ಮಾಣ ಮುಜರಾಯಿ ಇಲಾಖೆ. ಏನಾಗಿದೆ ಅಂತಂದ್ರೆ ನಮ್ದು ಕರ್ನಾಟಕದಲ್ಲಿ ಧರ್ಮ ಹೊಯ್ಸಳರ ಶೈಲಿಯನ್ನ ಧಾರ್ಮಿಕ ಹೊಯ್ಸಳರ ಶೈಲಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಧಾರ್ಮಿಕ ಸೌಧಗಳ ನಿರ್ಮಾಣಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದೀವಿ. ಏನಿದು ಅಂತಂದ್ರೆ ಏನಾಗಿದೆ ಗೊತ್ತಾ, ಈಗ ನಮ್ದು ಈ ಮುಜರಾಯಿ ಇಲಾಖೆಯ ಬಿಲ್ಡಿಂಗ್ ಇದೆಯಲ್ಲ, ಕಟ್ಟಡ, ಅದು ಬಾಡಿಗೆ ಕಟ್ಟಡ ಇದೆ. ಹೌದಾ, ಆ ಬಾಡಿಗೆ ಕಟ್ಟಡ ಏನಿದೆ ಅದನ್ನ ಪರ್ಮನೆಂಟ್ ಕಟ್ಟಡವಾಗಿ ನಾವು ಪರಿವರ್ತನೆ ಮಾಡಲು ನಾವೇನ್ ಇದು ಮಾಡ್ತಾ ಇದೀವಿ. ಇದರ ಮುಖ್ಯ ಇದನ್ನ ಯಾಕೆ ನಾನು ತೆಗೆದುಕೊಂಡಿದ್ದೇನೆ ಅಂತಂದ್ರೆ 1997ರಲ್ಲಿ ನಾವು ಏನ್ ಮಾಡಿದ ಅಂದ್ರೆ ಮುಜರಾಯಿ ಕಾಯ್ದೆಯನ್ನ ನಾವೇನ್ ಮಾಡ್ಕೊಂಡಿವಿ, ಕಾಯ್ದೆಯನ್ನ ಜಾರಿಗೆ ತಂದಿವಿ. ಈ ಕಾಯ್ದೆ ಮೂಲಕ ನಾವು ದೇವಾಲಯಗಳನ್ನ ಎ ಬಿ ಸಿ ವರ್ಗ ಅಂತ A, B ಅಂಡ್ C ಅಂತ 3 ವರ್ಗಗಳಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ವರ್ಗೀಕರಣ ಮಾಡ್ಕೊಂಡಿವಿ. ಇದನ್ನ ಏನ್ ಹೇಳಿದ್ರೆ ಧರ್ಮದತ್ತಿ ಕಾಯ್ದೆ ಅಂತ ಕೂಡ ನಾವು ಕರಿತೀವಿ. ಧರ್ಮದತ್ತಿ ಕಾಯ್ದೆ ಅಥವಾ ಮುಜರಾಯಿ ಕಾಯ್ದೆ ಅಂತ ಕೂಡ ಕರಿತೀವಿ. ಧರ್ಮದತ್ತಿ ಕಾಯ್ದೆ ಅಂದ್ರೆ ಒಂದೇ, ಮುಜರಾಯಿ ಕಾಯ್ದೆ ಅಂದ್ರೆ ಒಂದೇ. ಇದು ಏನಾಗಿದೆ ಗೊತ್ತಾ, ಈ ABC ವರ್ಗದ ದೇವಾಲಯಗಳನ್ನ ವರ್ಗೀಕರಣ ಮಾಡ್ಕೊಂಡಿವಿ. ಈ ABC ವರ್ಗದ ದೇವಾಲಯಗಳಲ್ಲಿ ಈ B ವರ್ಗದಲ್ಲಿ ಏನ್ ಆದಾಯ ಬರ್ತದೆ, ಆ B ವರ್ಗದ ಆದಾಯವನ್ನ ನಾವು C ವರ್ಗದ ದೇವಾಲಯಗಳಿಗೆ ನಾವು ಟ್ರಾನ್ಸ್ಫರ್ ಮಾಡಿ ಈ C ವರ್ಗದ ದೇವಾಲಯಗಳನ್ನು ಅಭಿವೃದ್ಧಿಪಡಿಸೋದು ಮತ್ತು ಪ್ರವಾಸೋದ್ಯಮವನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಒಂದು ಮಸೂದೆಯನ್ನ ಪಾಸ್ ಮಾಡ್ಕೊಂಡಿವಿ. ಮಸೂದೆಯನ್ನ ಮಾಡ್ಕೊಂಡಿವಿ 2025ರಲ್ಲಿ. ಈ ಮಸೂದೆ ಏನ್ ಮಾಡಿದೆ ಅಂದ್ರೆ ರಾಷ್ಟ್ರಪತಿಯವರಿಗೆ ನಾವು ಏನ್ ಮಾಡಿದ್ರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಸೆಂಡ್ ಮಾಡಿದ್ದಾರೆ. ನಿನ್ನೆ ಮಾತಾಡಿದೀನಿ, ನಾನು ಏನ್ ಮಾತಾಡಿದೀನಿ, ಆರ್ಟಿಕಲ್ 200 ಮತ್ತು 201 ನಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದೀನಿ. ಆರ್ಟಿಕಲ್ 200 ಅಲ್ಲಿ ಏನಾಗುತ್ತಂದ್ರೆ ಯಾವುದೇ ಒಂದು ಬಿಲ್ ಅನ್ನ ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಪಾಸ್ ಆದ ನಂತರ ನಾವು ರಾಜ್ಯಪಾಲರ ಕಳಿಸಿದ ನಂತರ ರಾಜ್ಯಪಾಲರ ಹತ್ರ 4 ಆಯ್ಕೆಗಳಿರ್ತವೆ. ಒಂದು, ಅದನ್ನ ಸಿಗ್ನೇಚರ್ ಮಾಡಿ ಆಕ್ಟ್ ಮಾಡೋದು. 2ನೇದು ಅದನ್ನು ವಿತ್ಹೋಲ್ಡ್ ಮಾಡೋದು. 3ನೇದು ಅದನ್ನ ಸಜೆಷನ್ ಮತ್ತು ಅಮೆಂಡ್ ಮಾಡಿ ಅದನ್ನ ಮಾಡಿ ರೀಕನ್ಸಿಡರ್ ಮಾಡಿ ಅಂತ ವಾಪಸ್ ಕಳಿಸೋದು. 4ನೇದು ರಾಷ್ಟ್ರಪತಿ ಅವರಿಗೆ ಕಳಿಸುವುದು. ಈ 4 ಆರ್ಟಿಕಲ್ 200 ಮೂಲಕ ಏನಿದೆ ಅಂದ್ರೆ ರಾಜ್ಯಪಾಲರ ಹತ್ರ 4 ಆಯ್ಕೆಗಳು ಇರ್ತವೆ. ಈ 4 ಆಯ್ಕೆಗಳ ಮೂಲಕ ರಾಷ್ಟ್ರಪತಿಯವರು ರಾಜ್ಯಪಾಲರು ಏನ್ ಮಾಡಿದಾರೆ ಅಂದ್ರೆ 5 ಬಿಲ್ಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಈ ರಾಷ್ಟ್ರಪತಿ ಅವರಿಗೆ ಅವ್ರು ಏನ್ ಮಾಡಿದ್ದಾರೆ ಮೇಲಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆ 5 ಬಿಲ್ಗಳನ್ನ ಪಾಸ್ ಮಾಡೋ ಉದ್ದೇಶದಿಂದ ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಏನವ್ರು ಏನ್ ಮಾಡಿದ್ದಾರೆ ಅಂದ್ರೆ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇದು ನಿಮ್ಗೆ ಗೊತ್ತಿರ್ಲಿ. ಈ ಮುಜರಾಯಿ ಇಲಾಖೆ ಏನ್ ಗೊತ್ತಾ, ಮುಜರಾಯಿ ಇಲಾಖೆ ಏನಾಗಿದೆ ಅಂದ್ರೆ ಇದರ ನ್ಯೂಸ್ ಅಲ್ಲಿ ಇದೆ. ಅಪೋಸಿಷನ್ ಪಾರ್ಟಿ ಕೂಡ ಇದ್ರ ಮೇಲೆ ಸಾಕಷ್ಟು ಏನಾಗತ್ತ ಹೋರಾಟ ಮಾಡ್ತಾ ಇದೆ. ಅದರ ಹಿನ್ನೆಲೆ ನಿಮ್ಗೆ ಏನು ಗೊತ್ತಿರ್ಬೇಕಂತಂದ್ರೆ ಈ ಮುಜರಾಯಿ ಆಕ್ಟ್ ನಿಮ್ ಕ್ವಶನ್ಸ್ ಕೇಳಿಬಿಡ್ತಾನೆ. ಈ ಧರ್ಮದತ್ತಿ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದ್ರೆ 1997 ಅಂತ ನಿಮ್ಗೆ ಗೊತ್ತಿರಬೇಕು. ಅದನ್ನ ನಿಮ್ಗೆ ಟಪ್ ಅಂತ ಕ್ವಶನ್ಸ್ ಕೇಳಿದಾಗ ಏನಾಗತ್ತಂದ್ರೆ ನಿಮ್ಗೆ ಗೊತ್ತಿರಲ್ಲ ಅಂತಂದ್ರೆ
ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲೇನ್ ಕ್ವಶನ್, ಈ ಧಾರ್ಮಿಕ ಸೌಧಗಳನ್ನ ನಾವು ಹೊಯ್ಸಳರ ಶೈಲಿಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೊಯ್ಸಳರು ಯಾರು? ಹೌದಾ, ಮೇನ್ಸ್ ಅಲ್ಲಿ ಲಾಸ್ಟ್ ಟೈಮ್ 384 ಅಲ್ಲಿ ಹೊಯ್ಸಳರ ವಾಸ್ತುಶಿಲ್ಪ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಬರೆಯಿರಿ ಎಂಬ ಅಂಶವನ್ನ ಡೈರೆಕ್ಟ್ ಏನ್ ಮಾಡ್ಕೊಂಡಿದ್ದಾರೆ, ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾರೆ. ಹೊಯ್ಸಳರ್ ಇದೆ ವೆರಿ ಇಂಪಾರ್ಟೆಂಟ್. ಈ ಹೊಯ್ಸಳರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಹೊಯ್ಸಳರ ಸ್ಥಾಪಕ ಯಾರು? ನಾವು ಸ್ಥಳನನ್ನ ಹೊಯ್ಸಳರ ಸ್ಥಾಪಕ ಅಂತ ಕರಿತೀವಿ. ಹೌದಾ, ಇದರ ಲಾಂಛನ ಯಾವುದಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ. ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರವನ್ನ ನಾವೇನ್ ಮಾಡ್ತೀವಿ, ಇದರ ಲಾಂಛನವಾಗಿ ಏನ್ ಮಾಡ್ಕೊಂಡಿದ್ರೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರ ರಾಜಧಾನಿಯನ್ನು ತೆಗೆದುಕೊಂಡಾಗ ರಾಜಧಾನಿ ನೋಡಿ, ರಾಜಧಾನಿ ಬೇಲೂರು ಅಂಡ್ ದ್ವಾರ ಸಮುದ್ರವನ್ನ ಇವರು ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಇಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿರ್ಲಿ. ಇಷ್ಟು ಬೇಸಿಕ್ಸ್ ಆದ್ರೆ ನಿಮಗೆ ಗೊತ್ತಿರ್ಬೇಕು. ಜೊತೆಗೆ ಇವ್ರು ಏನ್ ಮಾಡ್ತಾರೆ, ನಾಗರ ಶೈಲಿ. ಇದು ಇಂಡಿಯಾವನ್ನ ತೆಗೆದುಕೊಂಡಾಗ, ಇದು ಇಂಡಿಯಾ, ಇದು ಹೌದಾ, ಈ ಇಂಡಿಯಾವನ್ನು ತೆಗೆದುಕೊಂಡಾಗ ಏನಿದೆ ಅಂತಂದ್ರೆ ನಿಮ್ದು, ಈ ಇಂಡಿಯಾವನ್ನು ತೆಗೆದುಕೊಂಡಾಗ ಫಸ್ಟ್ ನೋಡಿ, ನಾರ್ತ್ ಇಂಡಿಯಾದ ಏನ್ ಗೊತ್ತಾ, ನಾವು ನಾಗರ ಶೈಲಿ ಅಂತ ಕರಿತೀವಿ. ಸೌತ್ ಇಂಡಿಯಾದು ನಾವೇನ್ ದ್ರಾವಿಡ ಶೈಲಿ ಅಂತ ಕರಿತೀವಿ. ಈ ಎರಡರ ಮಿಶ್ರಣ ಇದೆ ನೋಡಿ, ಈ ಎರಡರ ಮಿಶ್ರಣವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವೇಸರ ಶೈಲಿ ಅಂತ ಕರಿತೀವಿ, ವೇಸರ ಶೈಲಿ. ಅದ್ರ ಸೇಮ್ ಟೈಮ್ ಈ ಎರಡನೇ ಮಿಶ್ರ ಕರ್ನಾಟಕದಲ್ಲಿ ಬೆಳೆದಂತ ಶೈಲಿಯನ್ನ ನಾವು ಹೊಯ್ಸಳೇಶ್ವರ ಶೈಲಿ ಅಂತ ಕೂಡ ಏನ್ ಕರಿತೀವಿ ಅಂದ್ರೆ ಹೊಯ್ಸಳೇಶ್ವರ ಶೈಲಿ ಅಂತ ಕರಿತೀವಿ. ಇದನ್ನು ಕೂಡ ನೆನ್ಪಿಡಿರಲಿ. ಜೊತೆಗೆ ಈ ಭಾರತದಲ್ಲಿ ಇರುವಂತ ಉತ್ತರ ಭಾರತದ ನಾಗರ ಶೈಲಿ, ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಈ ಎರಡರ ಮಿಶ್ರಣವಾದಂತ ವೇಸರ ಶೈಲಿಯನ್ನು ಕಾಣ್ತೀವಿ. ಇದ್ರ ಜೊತೆಗೆ ನಾವೇನು ಹೊಯ್ಸಳರ ಕಾಲದಲ್ಲಿ ಹೊಯ್ಸಳೇಶ್ವರ ಶೈಲಿಯನ್ನು ನೋಡ್ತೀವಿ. ಜೊತೆಗೆ ವಿಜಯನಗರ ಕಾಲದಲ್ಲಿ ನಾವು ಇಂಡೋ ಸಾರ್ಸನಿಕ್ ಶೈಲಿಯನ್ನು ನೋಡ್ತೀವಿ, ಇಂಡೋ ಸಾರ್ಸನಿಕ್ ಶೈಲಿಯನ್ನು ನೋಡ್ತೀವಿ. ಎಟ್ ದ ಸೇಮ್ ರಜಪೂತರ ಶೈಲಿಯನ್ನು ನೋಡ್ತೀವಿ. ಈ ರೀತಿ ರೀಜನಲ್ ಶೈಲಿಗಳನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹೌದಾ, ಇದ್ರ ಬಗ್ಗೆ ಈ ಎಲ್ಲ ಶೈಲಿಗಳ ಬಗ್ಗೆ ಸ್ವಲ್ಪ ನೀವೇನ್ ಮಾಡಿದ್ರೆ ಬೇಸಿಕ್ಸ್ ಅನ್ನ ನೀಟಾಗಿ ಏನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ. ಈ ಹೊಯ್ಸಳರ ಶೈಲಿಯ ಲಕ್ಷಣ ಎಲ್ಲ ನಾವು ಮಾಡ್ತೀವಿ ಅಂದ್ರೆ ನಕ್ಷತ್ರ ಆಕಾರದ ತಳಪಾಯ, ಹೌದಾ, ಎತ್ತರದ ಜಗುಲಿ ಮೇಲೆ ಕಟ್ಟಡಗಳ ನಿರ್ಮಾಣ ಮಾಡ್ತೀವಿ. ಹೌದಾ, ನೆಕ್ಸ್ಟ್ ದೇವಾಲಯಗಳಲ್ಲಿ ಸುಖನಾಸಿ ಮತ್ತು ಮುಖಮಂಟಪಗಳನ್ನ ನೋಡಬಹುದು. ಮತ್ತೆ ಏಕಕೂಟ, ದ್ವಿಕೂಟ, ತ್ರಿಕೂಟ ಮತ್ತು ಪಂಚಕೂಟ ದೇವಾಲಯಗಳನ್ನ ಇವರ ಶೈಲಿಯಲ್ಲಿ ನಾವು ನೋಡ್ತೀವಿ. ಜೊತೆಗೆ ಮುಖದಾರ ಬಳಿ ದ್ವಾರಪಾಲಕರ ಕೆತ್ತನೆಯನ್ನು ಕೂಡ ನಾವು ಕಾಣ್ತೀವಿ. ಇವೆಲ್ಲ ಫೀಚರ್ಸ್ ಅದಾವೆ. ನಿಮಗೂ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕೇಳಿದ್ದೇನೆಂತಂದ್ರೆ ನಕ್ಷತ್ರಾಕಾರದ ತಳಪಾಯ, ಇದು ಇದರ ಸ್ಪೆಷಾಲಿಟಿ. ಇದನ್ನ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಕೊಂಡಿದ್ದಾನೆ. ಎಟ್ ದ ಸೇಮ್ ಟೈಮ್ ಇದನ್ನೇ ಹೊಯ್ಸಳರು ನಾವು ಏನ್ ಮಾಡ್ಕೊಂಡಿವಿ, ಯುನೆಸ್ಕೋ ಪಟ್ಟಿಯಲ್ಲಿ ಏನ್ಕೊಂಡ್ವಿ, ದೇವಾಲಯಗಳನ್ನ ನಾವು ಸೇರಿಸ್ಕೊಂಡಿವಿ. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಕೇದಾರೇಶ್ವರ ದೇವಾಲಯ ಅಥವಾ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರ ಕೇಶವ ದೇವಾಲಯ, ಈ 3 ದೇವಾಲಯಗಳನ್ನ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸ್ಕೊಂಡಿವಿ. ಇದನ್ನು ಕೂಡ ಇದೇ ಕಂಟೆಸ್ಟ್ ಅಲ್ಲಿ ನಮಗೇನು ಕ್ವಶನ್ಸ್ ಕೇಳಿದಾನೆ ಅಂದ್ರೆ ಈ 384 ಏನ್ KS ಮೇನ್ಸ್ ಎಕ್ಸಾಮ್ ಆಯ್ತಲ್ಲ, ಈ ಕಂಟೆಸ್ಟ್ ಅಲ್ಲಿ ಅದನ್ನ ಮೇನ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಮುಂದಿನ ಫ್ಯೂಚರ್ಸ್ ಗಳಲ್ಲಿ ಏನಿದೆ ಅಂದ್ರೆ ಮುಂದಿನ ಬರುವ ದಿನಮಾನಗಳಲ್ಲಿ ಕೂಡ ಇದರ ಮೇಲೆ ಹೊಯ್ಸಳರ ಮೇಲೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬೇಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಓಕೆ, ಇಷ್ಟು ಬೇಸಿಕ್ಸ್ ಅಧ್ಯಯನ ಮಾಡಿ. ಬೇಸಿಕ್ಸ್ ಅನ್ನ ಕರ್ನಾಟಕ ಹಿಸ್ಟ್ರಿ ಮೇಲೆ ಹೊಯ್ಸಳರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಗಣಿ ಅಕ್ರಮ ಪ್ರಕರಣ ಇತ್ಯರ್ಥಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪನೆ. CM ಏನಾಗಿದೆ ನಿಮಗೆಲ್ಲ ಗೊತ್ತಿದೆ. ಈಗ ಸಂತೋಷ್ ಹೆಗಡೆ ವರದಿಯನ್ನು ಕೊಟ್ಟಿದ್ದಾರೆ. ಹೌದಾ, ಈ ಸಂತೋಷ್ ಹೆಗಡೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ವರದಿಯನ್ನು ಕೊಟ್ಟಿದ್ದಾರೆ ಈ ಬಳ್ಳಾರಿಯ ಗಣಿಗಾರಿಕೆಯನ್ನು ಕುರಿತು. ಇದರಲ್ಲಿ ಏನಾಗಿದೆ ಅಂದ್ರೆ ಈ ಪ್ರಕರಣಗಳು ಹಾಗೆ ಉಳಿದ್ರಿಂದ ನಾವು ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತೀವಿ ಎಂಬ ಸ್ಟೇಟ್ಮೆಂಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಆರ್ಟಿಕಲ್ 371J ಬಂದು, ಹೌದಾ, ಆರ್ಟಿಕಲ್ 371J ಬಂದು ಏನಾಗಿದೆ ಅಂದ್ರೆ 2000 ಇದಕ್ಕೆ 13ಕ್ಕೆ ಬಂತದು, ಇಂಪ್ಲಿಮೆಂಟ್ ಆಗಿ 10 ಇಯರ್ಸ್ ಆಯ್ತದು. ಈ 10 ಇಯರ್ಸ್ ಆಯ್ತರ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಅದನ್ನ ಆಚರಣೆಯನ್ನು ಮಾಡ್ತಾ ಇದೀವಿ. ಆ ಸಂಭ್ರಮದ ಆಚರಣೆಯಲ್ಲಿ ಏನ್ ಮಾಡಿದೆ ಅಂದ್ರೆ ಸ್ಟೇಟ್ಮೆಂಟ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವೇನ್ ಆರ್ಟಿಕಲ್ 371J ಇಂದ ಈಗ ನಾವು HKDBR ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ರಚನೆ ಮಾಡ್ಕೊಂಡಿವಿ. ಇದರ ರಚನೆಯನ್ನು ಅಧ್ಯಯನ ಮಾಡಿ. ಎಟ್ ದ ಸೇಮ್ ಟೈಮ್ ಲಾಸ್ಟ್ ಇಯರ್ 2024 ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ 2024 ಅಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಗುಲ್ಬರ್ಗದಲ್ಲಿ ಮಾಡ್ಕೊಂಡಿವಿ. ಅಲ್ಲಿ 3,000 ಕೋಟಿದಲ್ಲಿ ನಾವೇನು ಕಲಬುರಗಿಯನ್ನ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡ್ಕೊಂಡಿವಿ. ಎಟ್ ದ ಸೇಮ್ ಟೈಮ್ ಮತ್ ನಾವೇನ್ ಮಾಡಿ ಎಲ್ಲಾ ವಿಧಾನಸೌಧಗಳನ್ನ ನಾವು ಪ್ರಜಾಸೌಧಗಳಾಗಿ
ಪ್ರಜಾಸೌಧಗಳಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ರಚನೆ ಮಾಡ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂತಂದ್ರೆ ಈ ರಾಯಚೂರು ಮತ್ತು ಬೀದರ್ನ ನಾವೇನ್ ಮಾಡ್ಕೊ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ನಾವೇನ್ ಮಾಡ್ಕೊ ಪ್ರಮೋಷನ್ ಮಾಡ್ಕೊಂಡು ಅದನ್ನ ಉನ್ನತೀಕರಣಗೊಳಿಸಿವಿ. ಇವೆಲ್ಲದರ ಹಿನ್ನೆಲೆಯಲ್ಲಿ HK ನಮಗೆ ಇಂಪಾರ್ಟೆಂಟ್ ಇದೆ. ಅದನ್ನು ಕೂಡ ಏನ್ ಮಾಡಿ ಅಂದ್ರೆ HK ರಿಸರ್ವೇಶನ್ ಬಗ್ಗೆ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಏನಾಗಿದೆ ಅಂದ್ರೆ ಈ ನಾವು 10 ವರ್ಷ ಆದ ಹಿನ್ನೆಲೆಯಲ್ಲಿ 5,000 ಕೋಟಿ ನೀವೇನ್ ಮಾಡ್ಬೇಕಂದ್ರೆ ವಿಶೇಷ ಅನುದಾನವನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕೆಂದು ಒಂದು ಸಂಪುಟ ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಇಷ್ಟು ನಿಮಗೆ ಗೊತ್ತಿರಲಿ, ಹೌದಾ? ಇಷ್ಟು ನೋಡಿ, HK ಭಾಗದ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ನೀಟಾಗಿ 360 ಡಿಗ್ರಿಯಲ್ಲಿ ಸ್ಟಡಿ ಮಾಡುವ ಪ್ರಯತ್ನವನ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಅಪ್ಸರ್ಕೊಂಡ ಮುಗುಳಿಯನ್ನ ರಾಜ್ಯದ ಮೊದಲ ಸಾಗರಧಾಮ ಎಂದು ಘೋಷಣೆ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಮೊದಲಂತ ಬಂತು ಅದನ್ನೇನ್ ಮಾಡಿ ಅಂತಂದ್ರೆ ನೀಟಾಗಿ ನೆನಪಿಡುವ ಪ್ರಯತ್ನವನ್ನು ಮಾಡಿ. ಲಾಸ್ಟ್ 3 ಡೇ ಕ್ಲಾಸ್ ಅಲ್ಲಿ ನಾನು 4 ಮೊದಲುಗಳನ್ನು ಹೇಳಿದ್ದೇನೆ. ಒಂದು, ಉತ್ತರಾಖಂಡ್ ರಾಜ್ಯ ಏನ್ ಮಾಡಿದ ಫಸ್ಟ್ UCC ಅನ್ನು ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರಾಖಂಡ್. ಅಟ್ ದ ಸೇಮ್ ಟೈಮ್ ದೇಶದಲ್ಲಿ ಮೊದಲ ಬಾರಿಗೆ ಯೋಗ ನೀತಿಯನ್ನು ಜಾರಿಗೆ ತಂದ ರಾಜ್ಯ ಉತ್ತರಾಖಂಡ್. ಅದರ ಜೊತೆಗೆ ಒಂದು ದೇಶದಲ್ಲಿ ಒಂದು ಜಿಲ್ಲೆಯನ್ನು ಯೋಗ ಜಿಲ್ಲೆಯಾಗಿ ಪರಿವರ್ತಿಸಿದ ರಾಜ್ಯ ಕರ್ನಾಟಕ, ಮೈಸೂರು ಜಿಲ್ಲೆಯನ್ನಾಗಿ ಮಾಡ್ತಾ ಇದೀವಿ. ಎಟ್ ದ ಸೇಮ್ ಟೈಮ್ ಅಪ್ಸರ್ಕೊಂಡ ಮುಗುಳಿಯನ್ನ ರಾಜ್ಯದ ಮೊದಲ ಸಾಗರಧಾಮ ಎಂದು ಘೋಷಣೆ ಮಾಡಿಕೊಂಡಿವಿ. ಇದು ಎಲ್ಲಿದೆ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದ್ರ ಬಗ್ಗೆ ಏನ್ ಕ್ವಶನ್ಸ್ ಕೇಳಿದಾನಂದ್ರೆ ಎಷ್ಟು ಏರಿಯಾ ಕವರ್ ಆಗಿದೆ ಅದನ್ನು ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ. ಇದು ಒಟ್ಟಾರೆ ದೇಶದಲ್ಲಿ ತೆಗೆದುಕೊಂಡಾಗ ಇದು 7ನೇದು, ಇದು 7th ಇದು. ಇದರಲ್ಲಿ ರಿಮೈನಿಂಗ್ ಯಾವ ಅಂದ್ರೆ ಇದು 7th ಇದು. ಅದಕ್ಕಿಂತ 2 ಎಲ್ಲಿದೆ? ಅಂಡಮಾನ್ ನಿಕೋಬಾರದಲ್ಲಿ 2 ಅದಾವೆ, ಗುಜರಾತ್ದಲ್ಲಿ 1 ಇದೆ, ನೆಕ್ಸ್ಟ್ ಒಡಿಸಾದಲ್ಲಿ 1 ಇದೆ, ತಮಿಳ್ನಾಡುದಲ್ಲಿ 1 ಇದೆ, ಅಂಡ್ ಮಹಾರಾಷ್ಟ್ರದಲ್ಲಿ 1 ಇದೆ. ಟೋಟಲ್ ಇದು ನಮ್ಮದು ಸೇರಿ ಎಷ್ಟಾಗಿದೆ? 7 ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಸಾಗರಧಾಮಗಳನ್ನ ಘೋಷಣೆ ಮಾಡ್ಕೊಂಡಿದ್ವಿ. ಈಗ ನಿಮಗೆ ಹೋಮ್ವರ್ಕ್ ಏನ್ ಗೊತ್ತಾ? ಹಾಗಾದ್ರೆ ಈಗ 1972 ಅಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಜಾರಿಗೆ ತಂದಿವಿ. ನೆಕ್ಸ್ಟ್ ಏನ್ ಗೊತ್ತಾ? ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನ್ಯಾಷನಲ್ ಪಾರ್ಕ್ಸ್ ಅನ್ನ ಮಾಡ್ತೀವಿ, ವೈಲ್ಡ್ ಲೈಫ್ ಸೆಂಚುರಿ ಮಾಡ್ತೀವಿ, ಹೌದಾ? ಸೇಕ್ರೆಡ್ ಗ್ರೋವ್ಸ್ ಅಂತ ಮಾಡ್ತೀವಿ, ಹೌದಾ? ಪ್ರೊಟೆಕ್ಟೆಡ್ ಏರಿಯಾ ಅಂತ ಮಾಡ್ತೀವಿ. ನೆಕ್ಸ್ಟ್ ಏನ್ ಗೊತ್ತಾ? ಟೈಗರ್ ರಿಸರ್ವ್ ಅಂತ ಮಾಡ್ತೀವಿ. ಇವೆಲ್ಲದರ ಬಗ್ಗೆ ನೀವು 360 ಡಿಗ್ರಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಕ್ವಶನ್ ಅಲ್ಲಿ ಏನ್ ಕ್ವಶನ್ ಕೇಳಿದಾನಂದ್ರೆ ಈ ನ್ಯಾಷನಲ್ ಪಾರ್ಕ್ಸ್ಗೂ ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಏನ್ ಡಿಫ್ರೆನ್ಸ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇದನ್ನ ನೆನ್ಪಿಡೋ ಪ್ರಯತ್ನ ಮಾಡಿ. ಜೊತೆಗೆ ಟೈಗರ್ ರಿಸರ್ವ್ ನೋಡಿ, ಈ ಟೈಗರ್ ರಿಸರ್ವ್ 1973 ಅಲ್ಲಿ ನಾವೇನ್ ಮಾಡೋದು ಪ್ರೊಜೆಕ್ಟ್ ಟೈಗರ್ ಅಂತ ಇರ್ತೀವಿ. ಆ ಪ್ರೊಜೆಕ್ಟ್ ಟೈಗರ್ ಮೂಲಕ ನಾವು ಬಿಗ್ಗೆಸ್ಟ್ ಸಕ್ಸೆಸ್ ಅನ್ನು ಪಡ್ಕೊಂಡಿವಿ, ಅದು ಇದೆ. ಜೊತೆಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಂಟ್ ಅಲಯನ್ಸ್ ನೋಡಿ, ಈಗ ಬಿಗ್ ಕ್ಯಾಂಟ್ ಅಲಯನ್ಸ್ ಅಥವಾ IBC ಅಂತ ನಾವೇನ್ ಮಾಡ್ತೀವಿ, ಅದರ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಮೊನ್ನೆ 2 ಡೇಸ್ ಕೆಳಗಡೆ ಯಾರು ಭೂಪೇಂದ್ರ ಹಜಾರಿಕಾ ಅವ್ರೇನ್ ಮಾಡಿದ ಅಧ್ಯಕ್ಷರಾಗಿ ಏನಾಗಿದೆ ಆಯ್ಕೆ. ಅದನ್ನು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಅದಾವೆ, ಕರ್ನಾಟಕದಲ್ಲಿ ಎಷ್ಟು ವೈಲ್ಡ್ ಲೈಫ್ ಸೆಂಚುರೀಸ್ ಅದಾವೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕರಡಿ ಧಾಮಗಳದಾವೆ, ಕರ್ನಾಟಕದಲ್ಲಿ ಯಾವ ವೈಲ್ಡ್ ಲೈಫ್ ಫೇಮಸ್ ಅದಾವೆ, ಅದನ್ನು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಎನ್ವೈರನ್ಮೆಂಟ್ ರಿಲೇಟೆಡ್ ಏನ್ ಮಾಡ್ತಾನಂದ್ರೆ ಒಂದ್ ಬಂತಂದ್ರೆ ನೀವು ಎಲ್ಲವನ್ನ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಎಟ್ ದ ಸೇಮ್ ಟೈಮ್ ಇದ್ರ ಜೊತೆಗೆ ಏನ್ ಮಾಡಿ ಅಂದ್ರೆ ಈ 2002ರಲ್ಲಿ ಜಾರಿಗೆ ತಂದ ಜೀವ ವೈವಿಧ್ಯತಾ ಕಾಯ್ದೆಯನ್ನ ಏನಪ್ಪ ಬಯೋಡೈವರ್ಸಿಟಿ ಆಕ್ಟ್ ಅನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಎಟ್ ದ ಸೇಮ್ ಟೈಮ್ ಈ ಬಯೋಡೈವರ್ಸಿಟಿ ಕಮಿಟಿ ಅಂತ ಬರ್ತದೆ, ಆ ಬಯೋಡೈವರ್ಸಿಟಿ ಕಮಿಟಿಯನ್ನ ರಿಪೀಟೆಡ್ ಆಗಿ ಎಕ್ಸಾಂಪಲ್ ಅಲ್ಲಿ ಕೇಳ್ಕೊಂಡಿದ್ದಾನೆ. ಅದನ್ನ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ. ಜೊತೆಗೆ 1986ರಲ್ಲಿ ನಾವು ರಾಷ್ಟ್ರೀಯ ಏನ್ ಮಾಡ್ಕೊಂಡು ಅರಣ್ಯ ನೀತಿಯನ್ನ ಜಾರಿಗೆ ತಂದ್ಕೊಂಡಿವಿ. ಇದನ್ನು ಕೂಡ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಇಡೀ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಸ್ ಮೂರೇ ಆಕ್ಟ್ ಏನ್ ಮಾಡ್ತಾ ಇದೆ ಅಂದ್ರೆ ಕಂಟ್ರೋಲ್ ಮಾಡ್ತಾ ಇದೆ. ಒಂದು 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ನೆಕ್ಸ್ಟ್ ಬಯೋಡೈವರ್ಸಿಟಿ ಆಕ್ಟ್ ಆಫ್ 2002 ಅಂಡ್ 1986 ಫಾರೆಸ್ಟ್ ಆಕ್ಟ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ. ಈ 3 ವೆರಿ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ನಾವು ಆಕ್ಟ್ಸ್ ಗಳಿದಾವೆ. ಈ ಆಕ್ಟ್ ಇದೆ 1986 ಆಕ್ಟ್ ಮೂಲಕ ನಾವು ಈ ಬೇರೆ ಇನ್ವೈರನ್ಮೆಂಟಲ್ ಬಾಡೀಸ್ ಅದಾವ ನೋಡಿ. ಇನ್ವೈರನ್ಮೆಂಟಲ್ ಬಾಡೀಸ್ ಅದಾವಲ್ಲ, ಆ ಎಲ್ಲಾ ಇನ್ವೈರನ್ಮೆಂಟಲ್ ಬಾಡಿ ಎದರ ಬೇಸಿಸ್ ಅಲ್ಲಿ ನಾವು ರಚನೆ ಮಾಡಿದ್ವಿ ಅಂದ್ರೆ 1986 ಒಳ್ಳೆ ಏನ್ ಗೊತ್ತು ಫಾರೆಸ್ಟ್ ಆಕ್ಟ್ ಮೂಲಕ ನಾವು ಮಾಡ್ತೀವಿ. ಇದನ್ನ ಸ್ವಲ್ಪ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ. ಈ ಇವತ್ತಿನ ದಿನದಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ಕೊಂಡಿದ್ರೆ OBC ಟಾಪಿಕ್ಸ್ ಬಗ್ಗೆ ನಾನು ಡಿಟೇಲ್ ಆಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮ್ದು ಯಾವ್ದು ಅಪ್ಸರ್ಕೊಂಡ ಮುಗುಳಿಯನ್ನ ನೀವು ನೆನ್ಪಿಡ್ಬೇಕಾಗತ್ತೆ. ಎಟ್ ದ ಸೇಮ್ ಟೈಮ್ ಸುಪ್ರೀಂ ಕೋರ್ಟ್ ನ ಪ್ರಕರಣಗಳು ಇತ್ತೀಚೆಗೆ ಏನಾಗ್ತದೆ, OBC ಕಮಿಷನ್ಸ್ ಬಗ್ಗೆ ನಿಮಗೆ ಏನಾಗ ನ್ಯೂಸ್ ಇದೆ, ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಇರಾನ್ ಮತ್ತು ಅದ್ರ ಸಂಘರ್ಷ ಡೈಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅದನ್ನು ಸ್ವಲ್ಪ ನೀವೇನ ಮಾಡಿ ಅಂದ್ರೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ. ಜೊತೆಗೆ ಈ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಇತರ ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆ ನ್ಯೂಸ್ ಅಲ್ಲಿ ಇದೆ, ಅದನ್ನು ಸ್ವಲ್ಪ ನೀವೇನು ರಿವಿಷನ್ ಮಾಡೋ ಪ್ರಯತ್ನವನ್ನು ಮಾಡಿ.
ಇವೆಲ್ಲ ಟಾಪಿಕ್ಸ್ ಗಳನ್ನ ನೀವು ನೀಟಾಗಿ ರೆಫರ್ ಮಾಡಿ, ಜೊತೆಗೆ PYQ ಗಳನ್ನ ಆದಷ್ಟು ಏನ್ ಮಾಡಿ ಅಂದ್ರೆ ಸಾಲ್ವ್ ಮಾಡಿ. ಅಷ್ಟು ಮಾಡಿದ್ದಾದಲ್ಲಿ ನಿಮ್ಮ ತಯಾರಿ ಪರಿಪೂರ್ಣವಾಗುತ್ತದೆ ಅಂತ ಹೇಳ್ತಾ ನನ್ನ ಇಂದಿನ ಕ್ಲಾಸಿಗನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.